ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಒಂದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇನಪ್ಪ ಯಾವಾಗಲೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆದ ತಕ್ಷಣ ವಿಡಿಯೋನ ಸ್ಟಾರ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರೆ, ನಾನು ಜಾಸ್ತಿ ಈವ್ನಿಂಗಲ್ಲಿ ಜಾಸ್ತಿ ಫ್ರೆಶ್ ಅಪ್ ಆಗ್ತಾ ಇರ್ತೀನಿ. ಬೆಳಿಗ್ಗೆ ಪಾಪನ ಕರ್ಕೊಳ್ಳೋದು, ಅವನಿಗೆ ಸ್ನಾನ ಮಾಡಿಸೋದಾಗಿರಲಿ ಅಥವಾ ಹಂಗೆ ಹಿಂಗೆ ಟೈಮ್ ಹೋಗ್ಬಿಡುತ್ತೆ. ಸೊ ಅದರಿಂದ ನಾನು ಆದಷ್ಟು ಈವ್ನಿಂಗು ಸ್ನಾನನ ಮಾಡ್ಕೊತೀನಿ. ಯಾವ ಟೈಮಲ್ಲಿ ನನಗೆ ಕಂಫರ್ಟಬಲ್ ಅನಿಸುತ್ತೆ ಆ ಟೈಮಲ್ಲಿ ನಾನು ಫ್ರೆಶ್ ಅಪ್ ಆಗ್ತೀನಿ. ಇವಾಗ ಸ್ನಾನ ಎಲ್ಲ ಆಗಿ ಬಂದು ನಾನು ಒಂದು ಏನೇನು ರೊಟೀನ್ ಇದೆ ಅದೆಲ್ಲ ಮುಗಿಸ್ಕೊಂಡಿದ್ದೀನಿ. ಇವಾಗ ಒಂದು ಪನ್ನೀರ್ ರೋಲ್ನ ಮಾಡೋಣ ಅಂದ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಯುನೀಕ್ ಆಗಿ ಮಾಡೋಣ ಅಂತ ಇದ್ದೀನಿ. ಸೊ ಆ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ದೊಡ್ಡದಾಗಿ ಬಿಗ್ ರೋಲ್ ಬರುತ್ತೆ ನೋಡಿ, ಆ ಥರ ಒಂದು ರೋಲ್ನ ಇವತ್ತು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ರೋಲ್ಸ್ ಎಲ್ಲ ಮಾಡ್ತಾ ಇರ್ತೀನಿ, ಬಟ್ ಸ್ವಲ್ಪ ಎಕ್ಸ್ಟ್ರಾ ದೊಡ್ಡದಾಗಿ ಮಾಡ್ತೀನಿ ಅಷ್ಟೇ, ಇನ್ನೇನು ಇಲ್ಲ. ನೋಡೋಣ ಯಾವ ಥರ ಬರುತ್ತೆ ಇವತ್ತು ರೋಲ್, ಯಾವ ಥರ ಕಾಣಿಸುತ್ತೆ ಬ್ಯೂಟಿಫುಲ್ ಆಗಿ. ಮತ್ತು ಯಾರಿಗೆಲ್ಲ ಸ್ಯಾಂಡ್ವಿಚ್ ಈ ಥರ ರೋಲ್ಸ್ಗಳು ಇಷ್ಟ ಆಗುತ್ತೆ ಕಾಮೆಂಟ್ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಇವಾಗ ಏನೇನು ಪ್ರಿಪರೇಷನ್ ಮಾಡ್ಕೊತೀನಿ, ಯಾವ ಥರ ಮಾಡ್ತೀನಿ, ಬಟ್ ಆಮೇಲೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಚಪಾತಿಯಲ್ಲಿ ಮಾಡ್ಕೊಬೋದು, ಇಲ್ಲಾಂತಂದರೆ ಮೈದಾ ತಿನ್ನೋರು ಪರಾಟ ಬರುತ್ತೆ ನೋಡಿ, ಅದನ್ನು ಬೇಯಿಸ್ಕೊಂಡು ಜಸ್ಟ್ ಪನ್ನೀರ್ದೊಂದು ಇದು ಮಾಡಿಕೊಂಡು ಸ್ಟಾರ್ಟರ್ ಥರ ಮಾಡಿಕೊಂಡು ಹಾಕ್ಕೊಂಡು ತಿನ್ಬೋದು. ನಾನು ಚಪಾತಿನ ಮಾಡಿಕೊಂಡು ಅದಾದ ನಂತರ ಪನ್ನೀರ್ ಏನಿದೆ ಅದಕ್ಕೆಲ್ಲ ಮಸಾಲೆ ಅದು ಇದೆಲ್ಲ ಹಾಕಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ವೆಜಿಟೇಬಲ್ಸು ಸ್ವಲ್ಪ ಇಲ್ಲ, ಅದರಿಂದ ಪನ್ನೀರು ಮತ್ತು ಈರುಳ್ಳಿನ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಕ್ಯಾಬೇಜ್ ಇದೆ, ಕ್ಯಾಬೇಜ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಇರಲ್ಲ. ನಾನು ಇದ್ರ ಎರಡು ಕಾಂಬಿನೇಷನ್ ನಾನು ತಿಂದಿಲ್ಲ, ಪನ್ನೀರ್ ಮತ್ತು ಕ್ಯಾಬೇಜು ಕಾಂಬಿನೇಷನ್ ತಿಂದಿಲ್ಲ. ಸೊ ಅದಕ್ಕೋಸ್ಕರ ಬೇಡ. ಬೇಕಂದ್ರೆ ಇನ್ನೊಂದ್ಸಲ ಬರೀ ಕ್ಯಾಬೇಜ್ ರೋಲ್ನೇ ಮಾಡ್ಕೊಂಡು ತಿನ್ಬೋದು, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇವಾಗ ಜಸ್ಟ್ ಪನ್ನೀರ್ ರೋಲ್ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ವಿಡಿಯೋನ ಹಾಕೋಣ ಅಂದ್ಬಿಟ್ಟು ಇಷ್ಟು ದಿವಸ ನಾನು ವಿಡಿಯೋನ ಮಾಡ್ಕೊಂಡಿರಲಿಲ್ಲ. ಏಕೆಂದರೆ ಮಂತ್ ಎಂಡಿಂಗಿನಿಂದ ಒಂದು 4-5 ದಿವಸ ಇದೆ. ಇವಾಗ ಬೇಡ, ಮಂತ್ ಸ್ಟಾರ್ಟಿಂಗಿಂದನೇ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿಲ್ಲ. 1ನೇ ತಾರೀಕಿಂದ ಅಪ್ಲೋಡ್ ಮಾಡ್ತೀನಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಫಸ್ಟು ಅಡುಗೆ ಮನೆಗೆ ಬಂದೆ. ಅಡುಗೆ ಮನೆ ಸ್ವಲ್ಪ ಮೆಸ್ಸಿ ಆಗಿತ್ತು, ಸ್ವಲ್ಪ ಅಲ್ಲಿ ಇಲ್ಲಿ ಇಡೋದನ್ನೆಲ್ಲ ಇಟ್ಟರೆ ನೀಟಾಗಿ ಆರ್ಗನೈಸ್ ಆಗುತ್ತೆ. ನನಗೆ ಅಡುಗೆ ಮಾಡಬೇಕಂದ್ರೆ ಅಡುಗೆ ಮನೆ ಎಷ್ಟು ನೀಟಾಗಿರುತ್ತೆ, ನನಗೆ ಅಷ್ಟು ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನಿಮಗೂ ಕೂಡ ಹಿಂಗೆ ಅನ್ಸುತ್ತಾ? ಕಾಮೆಂಟ್ ಮಾಡಿ. ಊರಿಂದ ಬಂದಮೇಲೆ ಏನೂ ಮಾಡ್ಕೊಂಡಿರಲಿಲ್ಲ. ಊರಲ್ಲಿ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ, ಯಾಕಂತಂದರೆ ಅಲ್ಲಿ ಎಲ್ಲ ಸಿಗುತ್ತೆ, ಬಟ್ ತೊಗೊಂಡು ಬಂದು ಮಾಡಿಕೊಂಡು ತಿನ್ನೋ ಥರದ್ದು ಟೈಮ್ ಇರಲಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಇಲ್ಲಿಗೆ ಬಂದಮೇಲೆ ಸರಿ ಏನಾದರೂ ಮಾಡ್ಕೊಳ್ಳೋಣ, ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ನಾನು ಈ ಥರ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ತಿನ್ನೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ನಾನು ಏನೇನು ಬೇಕು ಅದನ್ನೆಲ್ಲ ತೆಗೆದು ಇಟ್ಕೊಂಡೆ. ಈರುಳ್ಳಿ ಎಲ್ಲ ವಾಶ್ ಮಾಡೋದಕ್ಕೆ ಸ್ವಲ್ಪ ಬಿಸಿನೀರನ್ನ ಇಟ್ಕೊಂಡೆ, ಯಾಕಂದರೆ ನಾನು ಇನ್ನೂ ತಣ್ಣೀರು ಮುಟ್ಟಿಲ್ವಲ್ಲ. ಸೊ ಅದರಿಂದ ಬಿಸಿನೀರಲ್ಲೇ ನಾನು ಅಡುಗೆ ಏನಾದರೂ ಮಾಡೋದಿದೆ ಈ ಥರ ನಾನು ಬಿಸಿನೀರಲ್ಲಿ ಯೂಸ್ ಮಾಡ್ಕೊತೀನಿ. ಮತ್ತು ನಂದಿನಿ ಪನ್ನೀರನ್ನ ತರಿಸ್ಕೊಂಡಿದ್ದೆ. ಯಾವುದೇ ಪನ್ನೀರನ್ನ ತರಿಸ್ಕೊಂಡ್ರು ಫಸ್ಟು ಅದು ಒಂದು ಎಕ್ಸ್ಪೈರಿ ಡೇಟನ್ನು ನೋಡಿಕೊಂಡು ಅದಾದ ನಂತರ ಯೂಸ್ ಮಾಡೋದು ತುಂಬಾ ಬೆಸ್ಟು. ಯಾವುದೇ ಒಂದು ಪ್ರಾಡಕ್ಟ್ ಆದ್ರೂ ಅಷ್ಟೇ ಎಕ್ಸ್ಪೈರಿ ಡೇಟ್ನ ಫಸ್ಟು ನೋಡ್ಕೊಬೇಕು, ತರೋದು ತಗೊಂಡ ತಕ್ಷಣವೇ ನೋಡ್ಕೊಬೇಕು. ಮತ್ತು ಪನ್ನೀರನ್ನ ಒಂದ್ಸಲ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿಕೊಂಡು ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಪನ್ನೀರನ್ನ ಕಟ್ ಮಾಡ್ಕೊಬೋದು. ಅದಾದ ನಂತರ ಈರುಳ್ಳಿಯನ್ನು ಕೂಡ ನಾನಿಲ್ಲಿ ರೌಂಡಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಚಿಕ್ಕದಾಗೂ ಕಟ್ ಮಾಡ್ಕೊಬೋದು, ಬಟ್ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ನಾನು ಈ ಥರ ಕಟ್ ಮಾಡ್ಕೊಂಡೆ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಷ್ಟು ಕಟ್ ಮಾಡಿ ಇಟ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡಿ ಇಕ್ತಾಯಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ಒಂದು ಪಾತ್ರೆಗೆ ಸ್ವಲ್ಪ ಮೊಸರನ್ನ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ ಆಗುವಷ್ಟು. ಸ್ವಲ್ಪ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಜೀರಾ ಪೌಡರ್, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ನ ಮಾಡಿಕೊಂಡು ಏನು ಪನ್ನೀರನ್ನ ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಒಂದು ಮಿಕ್ಸ್ನ ಮಾಡ್ಕೊಬೇಕು. ಅದಾದ ನಂತರ
ಒಂದು ಸ್ವಲ್ಪ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ಎಷ್ಟು ಬೇಕು, ನೀವು ಎಷ್ಟು ಆಯಿಲ್ ಯೂಸ್ ಮಾಡ್ತೀರಾ ಅಷ್ಟು, ಇಲ್ಲಿ ನಾನು ಒಂದು 2.5 ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ಕೊಂಡು ಏನು ಪನ್ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ ಅದನ್ನು ಹಾಕಿ ಒಂದು 5-10 ನಿಮಿಷ ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಆ ಗ್ರೇವಿ ಏನಿದೆ ಅದೆಲ್ಲ ಫುಲ್ ಗಟ್ಟಿ ಆಗುತ್ತೆ ಮತ್ತು ಪನ್ನೀರು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಅದು ರೋಸ್ಟ್ ಆಗೋ ಅಷ್ಟರಲ್ಲಿ ಇಲ್ಲಿ ಚಪಾತಿನ ಲಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಉಂಡೆನ ರೆಡಿ ಮಾಡಿಕೊಂಡೆ. ಅದಾದ ನಂತರ ಇಲ್ಲಿ ಪನ್ನೀರು ಕೂಡ ರೆಡಿಯಾಗಿದ್ದು, ಇದಕ್ಕೆ ಏನು ನಾನು ಚಾಪ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿನ ಹಾಕಿ ಒಂದು 2-3 ಸಲ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಕೂಡ ಒಂದು 5 ನಿಮಿಷ ಬೇಯಿಸಿದ್ರೆ ಅದು ಲೇಯರ್ ಆಗಿ ಆನಿಯನ್ ಎಲ್ಲ ಬಿಟ್ಕೊಳ್ಳುತ್ತೆ. ಬಿಟ್ಕೊಳ್ಳೋ ತನಕ ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದನ್ನ ನೀವು ಲಟ್ಟಿಸ್ಕೊಬೋದು. ಇಲ್ಲಿ ನಾನು ಸ್ವಲ್ಪ ಬಿಗ್ ಸೈಜಲ್ಲಿ ಮಾಡ್ತಾಯಿದ್ದೀನಿ, ಏಕೆಂದರೆ ಒಂದು ಮಾಡಿದ್ರೆ ಸಾಕು, ಅದೇ ಹೊಟ್ಟೆ ತುಂಬಿಕೊಳ್ಳುತ್ತೆ. ಇನ್ನು 2 ಚಪಾತಿ ಯಾರು ಲಟ್ಟಿಸ್ತಾರೆ ಅಂದ್ಬಿಟ್ಟು ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ತುಂಬ ದೊಡ್ಡದಾಗಿ ಲಟ್ಟಿಸ್ಕೊಂಡೆ. ಸ್ವಲ್ಪ ರೌಂಡಿಗೆ ಬರಲಿ ಅಂದ್ಬಿಟ್ಟು ಒಂದು ತಟ್ಟೆನ ತೆಗ್ದು ಅದನ್ನ ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ಇದು ಕೂಡ ನೀಟಾಗಿ ನೋಡ್ಬೋದು ಚೆನ್ನಾಗಿ ಬೆಂದಿತ್ತು ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಎತ್ತಿಟ್ಟೆ. ಮತ್ತು ಇವಾಗ ನಾನು ಚಪಾತಿನ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಟ್ಟೆನ ತೊಗೊಂಡಿದ್ನಲ್ವ, ಫಸ್ಟು ಚಪಾತಿನ ಒಂದು ಸಲ ಮೇಲೆತ್ತಿ ಮತ್ತು ಉಲ್ಟಾ ಮಾಡಿ ಹಾಕಿ ಅದಾದ ನಂತರ ನಾವು ಪ್ಲೇಟ್ನ ಹಾಕಿ ಸ್ವಲ್ಪ ಮೀಡಿಯಮ್ಮಾಗಿ ತಟ್ಟೆನ ಪ್ರೆಸ್ ಮಾಡಬೇಕಾಗತ್ತೆ. ನಾನೇನು ಮಾಡಿದೆ, ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿದೆ. ಅದು ನೋಡಿದ್ರೆ ತಟ್ಟೆನೇ ಬರ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಹರಸಾಹಸ ಮಾಡಿ ತಟ್ಟೆನ ತೆಗೆದೆ. ನಿಮಗೂ ಹಿಂಗೆ ಆಗಿದೆಯಾ ಕಾಮೆಂಟ್ ಮಾಡಿ. ಡೆಫಿನೆಟ್ಲಿ ಕುಕ್ಕಿಂಗ್ ವೀಡಿಯೋಸ್ ಮಾಡೋರಿಗೆ ಈ ಥರದ್ದು ಏನಾದರೂ ಒಂದು ಆಗ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಯಾವುದು ಪರ್ಫೆಕ್ಟಾಗಿ ಒಂದೊಂದ್ಸಲ ಬರುತ್ತೆ, ಒಂದೊಂದ್ಸಲ ಬರೋದಿಲ್ಲ. ಮತ್ತು ಚಪಾತಿನ ಎತ್ತಕ್ಕೋದೆ, ಆಮೇಲೆ ನೋಡಿದ್ರೆ ಅದು ಸ್ವಲ್ಪ ಅಂದರೆ ರೌಂಡಾಗಿ ಬಂತು, ಬಟ್ ಸೈಡಲ್ಲಿ ಒಂದು ಸ್ವಲ್ಪ ಡ್ಯಾಮೇಜ್ ಥರ ಆಗೋಯಿತು. ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಫಸ್ಟು ಟೇಸ್ಟ್ ಮುಖ್ಯ, ಪರ್ಫೆಕ್ಷನ್ ಏನಲ್ಲ. ಆಮೇಲೆ ಹೆಂಗೋ ಮಾಡಿ ಎತ್ತಿದೆ. ಅದಾದ ನಂತರ ಅದನ್ನು ನೀಟಾಗಿ ಬೇಯಿಸ್ಕೊಂಡೆ. ಒಂದು ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೆ ಈ ಥರ ಆಗುತ್ತೆ, ಮೀಡಿಯಮಾಗಿ ಮಾಡಿಕೊಂಡ್ರೆ ಆ ಥರ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಮೀಡಿಯಮಾಗಿ ಮಾಡಿದ್ರೆ ನೀಟಾಗಿ ನಾವು ರೌಂಡಕ್ಕೆ ಒತ್ಕೊಬೋದು. ತುಂಬ ದೊಡ್ಡದಾಗಿ ಮಾಡಿದ್ರೆ ಈ ಥರ ಆಗೋಯ್ತು. ಅದಾದ ನಂತರ ಇನ್ನೇನು ಮಾಡೋದು ಅಂದ್ಬಿಟ್ಟು ಅದನ್ನೇ ಚಪಾತಿನ ನೀಟಾಗಿ ಬೇಯಿಸ್ಕೊಂಡೆ. ಮತ್ತು ಚಪಾತಿಗೆ ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಮಯೋನೀಸ್ ಇದ್ದರೆ ಮಯೋನೀಸ್ ಹಾಕ್ಕೊಬೋದು. ನಮ್ಮ ಮನೇಲಿ ಇರಲಿಲ್ಲ, ನಾನು ಅದಕ್ಕೆ ಹಾಕಲಿಲ್ಲ. ಮಯೋನೀಸ್ ಇದ್ದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ನಾನೇನು ಪನ್ನೀರ್ನೆಲ್ಲ ಬೇಯಿಸ್ಕೊಂಡಿದ್ನಲ್ವ ಅದನ್ನು ಹಾಕಿದೆ. ನಿಮಗೆ ನೋಡೋಣ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡಿಕೊಂಡು ನೀವು ಸ್ಟಫಿಂಗ್ನ ಮಾಡ್ಕೊಬೋದು. ಜಾಸ್ತಿ ಬೇಕಂದರೆ ಜಾಸ್ತಿನೂ ಕೂಡ ಮಾಡ್ಕೊಬೋದು. ನಾನು ಆವಾಗಲೇ ಹೇಳ್ದಂಗೆ ಇದಕ್ಕೆ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಮ್ಮ ಹತ್ರ ಏನು ಅವೈಲೇಬಲ್ ಇದೆ ನಾನು ಅದರಲ್ಲಿ ಮಾಡಿಕೊಂಡು ತಿಂತಾಯಿದ್ದೀನಿ. ಯಾಕಂದರೆ ತೊಗೊಂಡು ಬಂದು ಮಾಡಿಕೊಂಡು ತಿನ್ನೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಏನಿದೆ ಅದರಲ್ಲೇ ಸ್ವಲ್ಪ ಟೇಸ್ಟಿಯಾಗಿ ಮಾಡಿಕೊಂಡು ತಿನ್ನಬೇಕಾಗತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರಿಗ್ಯಾನೋನ ನಾನು ಹಾಕ್ತಾಯಿದ್ದೀನಿ. ಮತ್ತು ಒಂದು ಸ್ವಲ್ಪ ಟೊಮೆಟೊ ಕೆಚಪ್ನ ಹಾಕ್ಕೊತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಗುತ್ತೆ ಟೊಮೆಟೊ ಕೆಚಪ್. ನಿಮಗೂ ಟೊಮೆಟೊ ಕೆಚಪ್ ಅಂದರೆ ಸಾಸಸ್ಗಳು ಇಷ್ಟ ಆಗುತ್ತಾ ಕಾಮೆಂಟ್ ಮಾಡಿ. ನನಗೆ ಜಾಸ್ತಿ ಟೊಮೆಟೊ ಕೆಚಪ್ ಇಷ್ಟ ಆಗುತ್ತೆ, ಮಯೋನೀಸು ಕೂಡ ಇಷ್ಟ ಆಗುತ್ತೆ. ಆಮೇಲೆ ಇದನ್ನು ರೋಲ್ ಮಾಡಿಕೊಂಡೆ. ರೋಲ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಒಂದು ಗೋಬಿದು ಕಡ್ಡಿ ಬರುತ್ತೆ ನೋಡಿ, ಅದನ್ನು ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಒಂದು ಚಾಕುಲಿ ಕಟ್ ಮಾಡೋಕ್ಕೆ ಹೋದೆ, ಅದು ಚಾಕು ಕಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನೊಂದು ಚಾಕು ತೊಗೊಂಡು ಅದನ್ನು ಕಟ್ ಮಾಡಿಬಿಟ್ಟು ಎರಡನ್ನೂ ಎತ್ಕೊಂಡೆ. ಅಷ್ಟರಲ್ಲಿ ನೋಡಿದ್ರೆ ಹಿಂದೆ ಅದು ಬಿದ್ದೋಯ್ತು. ಏನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡಬೇಕಾದ್ರೆ ಈ ಥರದ್ದೆಲ್ಲ ಕಾಮನ್ ಆಗ್ತಾ ಇರುತ್ತೆ. ಸೊ ನಾನು ಅದನ್ನು ಕೂಡ ಆ್ಯಡ್ ಮಾಡಿದೆ. ಯಾಕಂದರೆ ಎಲ್ಲನೂ ಪರ್ಫೆಕ್ಟಾಗಿ ಯಾರೂ ಮಾಡೋಕ್ಕಾಗಲ್ಲಲ್ವ, ಎಲ್ಲರಿಗೂ ಈ ಥರದ್ದಾಗ್ತಾ ಇರುತ್ತೆ. ಕೆಲವೊಬ್ರು ಅದನ್ನು ಆ್ಯಡ್ ಮಾಡ್ತಾರೆ, ಕೆಲವೊಬ್ರು ಆ್ಯಡ್ ಮಾಡಲ್ಲ. ಇವಾಗ ಹೇಗೆ ಬಂತು ರೆಸಿಪಿ ಅನ್ನೋದನ್ನು ತಿಂದ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ಇದು ಒಂದು ತಿಂದರೆ ನಿಜ ಫುಲ್ ಆಗಿಬಿಡುತ್ತೆ.
ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ. ಈ ಟೇಸ್ಟು ನಿಮ್ಗೆ ಇಷ್ಟ ಆಗುತ್ತಾ ಏನು ಎತ್ತ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿ. ಬಟ್ ನನಗಂತೂ ತುಂಬಾ ಇಷ್ಟ ಆಯಿತು. ಒಂದ್ಸಲ ಅಂದರೆ ಇದು ಕ್ಯಾಪ್ಸಿಕಮ್ ಅದೆಲ್ಲ ಹಾಕಿದ್ರೆ ಇನ್ನು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನು ಇದಕ್ಕೆ ಸ್ವಲ್ಪ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೆಕ್ಸ್ನ ಹಾಕಿದೆ. ಸ್ವಲ್ಪ ಸ್ಪೈಸಿ ಇದ್ದರೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು. ನಿಮಗೆ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ನಿಜವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹೇಳಿ. ನನಗಂತೂ ತುಂಬಾ ಇಷ್ಟ ಆಯಿತು.